ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಜೋಗಳಬಾವಿ ಹತ್ತಿರ ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಕಾರು ನಿಲ್ಲಿಸಿದ್ದನ್ನು ಪ್ರಶ್ನಿಸಿದ ಹಿನ್ನೆಲೆ ಕಾರು ಚಾಲಕನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ ವಿಡಿಯೋ ವೈರಲ್ ಆಗಿದೆ. ರಾಯಬಾಗ್ ತಾಲೂಕಿನ ಬ್ಯಾಕೋಡ್ ಗ್ರಾಮದ ಕಾರು ಚಾಲಕ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದರ್ಶನಕ್ಕಾಗಿ ಸವದತ್ತಿಗೆ ಆಗಮಿಸಿದ್ದನು. ಜೋಗಳಬಾವಿ ಹತ್ತಿರ ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಈಗಾಗಲೇ ಅನೇಕ ವಾಹನಗಳು ನಿಂತಿದ್ದನ್ನು ಕಂಡು ಅದೇ ಸ್ಥಳದಲ್ಲಿ ತನ್ನ ಕಾರನ್ನು ಪಾರ್ಕಿಂಗ್ ಮಾಡಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಏಕಾಏಕಿ ಸ್ಥಳಕ್ಕೆ ಬಂದ ಪೊಲೀಸರು ಚಾಲಕನ ಕಾರಿಗೆ ಕೈಯಲ್ಲಿದ್ದ ಬಡಿಗೆಯಿಂದ ಹೊಡೆಯಲು ಮುಂದಾಗಿದ್ದಾರೆ ಎಂದು ಚಾಲಕ ಆರೋಪಿಸಿದ್ದಾನೆ. ಬಡಿಬೇಡಿ ಸರ್ ಎಂದು ಮನವಿ ಮಾಡಿದರು. ಅವಾಚ್ಯ ಶಬ್ದಗಳಿಂದ ಬಳಸುತ್ತಾ ನಮಗೆ ಎದುರು ಮಾತನಾಡುತ್ತೀಯಾ ಎಂದು ಪ್ರಶ್ನಿಸಿ 4-5 ಮಂದಿ ಪೊಲೀಸರು ಸೇರಿ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಚಾಲಕ ದೂರಿದ್ದಾನೆ. ಹಲ್ಲೆ ವೇಳೆ ಪೊಲೀಸರು ತನ್ನನ್ನು ನೆಲಕ್ಕೆ ಕೆಳಗೆ ಉರುಳಿಸಿ ಕಾಲಿನಿಂದ ಹಾಗೂ ಕೈಗಳಿಂದ ಥಳಿಸಿದ್ದಾರೆ ಎಂದು ಆರೋಪಿಸಿರುವ ಚಾಲಕ, ಕಾರಿನ ಕೀಯಿಂದ ತನ್ನ ಹೊಟ್ಟೆ ಭಾಗಕ್ಕೆ ಚುಚ್ಚಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾನೆ. ಈ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಹಿಡಿಯಲ್ಪಟ್ಟಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಪೊಲೀಸರ ವರ್ತನೆ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಿಪಿಐ, ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ಗಳು ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಚಾಲಕ ಆರೋಪಿಸಿದ್ದು, ತನ್ನ ಮೇಲೆ ನಡೆದ ಅನ್ಯಾಯಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾನೆ. ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ಹಿನ್ನೆಲೆ ಪೊಲೀಸ್ ವ್ಯವಸ್ಥೆ ಅಗತ್ಯವಾದರೂ ಭಕ್ತರೊಂದಿಗೆ ಪೊಲೀಸರು ಈ ರೀತಿಯ ವರ್ತನೆಗೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಸವದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸರ್ ಬೇರೆ ಬರ್ತೀವಪ್ಪ ಇಲ್ಲಿ ಇಲ್ಲಿ ನನಗೆ ಹೇಳ್ತೇಳಿ ಮತ್ತು ಹೆಚ್ಚಿಗೆ ಹಿಂಗೆ ನಿಗಿಸ್ಪಟ್ರು ನಿಗಿಸ್ಪಟ್ಟಿಸಿಂದ ಇಲ್ಲ ಮತ್ತು ಇವನು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಹೇಳ್ಕೊಂಡು ಹಾಕಿದ್ರೆ ನಾನು ಕಾರ್ ಬಿದ್ದಿದ್ರಿ ಆಟೋ ಆದರೂ ಬಿಡ್ಲಿಲ್ಲ ಬಿಡ್ಲ ಅಂತ ಇಲ್ಲಿ ಎಳಗಾಡಿ ಇಲ್ಲಿ ನನ್ನ ಕಾರ್ ಗಾಡಿ ಚಾಗತ್ತು ನನಗೆ ಚುಚ್ಚಿ ಇಲ್ಲಿ ಮತ್ತು ಇಲ್ಲಿ ಮತ್ತು ಇಲ್ಲೇಟ ಇದನ್ನ ಇದು ಡ್ಯಾಮೇಜ್ ಅಂದ್ರೆ ಚಾವಳಿ ಚುಚ್ಚಿದಾರೆ. ಮತ್ತು ನಮಗೆ ಪರಿಹಾರ ಬೇಕಾಯ್ತು ನಮಗೆ ಈ ಥರ. ಅವ್ರು ಎಷ್ಟು ಮಂದಿ ಇದ್ರು? ಅವ್ರು 4 ಜನ ಇದ್ದರು. 4 ಜನ. ಒಬ್ರು 3 ಸ್ಟಾರ್ನವ್ರು ಇದ್ದರು, 2 ಸ್ಟಾರ್ನವ್ರು ಇದ್ದರು, 2 ಮಂದಿ ಕಾನ್ಸ್ಟೇಬಲ್ಗಳು ಇದ್ದರು. 2 ಮಂದಿ ಕಾನ್ಸ್ಟೇಬಲ್ಗಳು ಅದಾಡ್ರಿ ಅವ್ರು ಬಡಿಗಿಲಿ ಬಿಡದಾರ ಚಾವಲಿ ಇದು ಮಾಡ್ಯಾರ. ಚಾವಲಿ ಚುಚ್ಚಿದ್ದಾರೆ, ಕಾರ್ ಗಾಡಿ ಚಾವಲಿ. ನಾವು ಕಾರ್ ಗಾಡಿ ಚೇವತ್ತು ನನಗೆ ಚುಚ್ಚಿದ್ದಾರೆ. ಬ್ಯೂರೋ ರಿಪೋರ್ಟ್ UK19 ನ್ಯೂಸ್ ಬೆಳಗಾವಿ.